ಒಳಗಡೆ ಹೋಗೋಕ್ಕೆ ಫಸ್ಟ್ ಬಿಲ್ಡಿಂಗ್. ಸುಮಾರು ಕಾರ್ಟೂನ್ಸ್ ನೋಡಿದ್ದೀನಿ ನಾನು ಅನ್ಕೊಂಡೆ ಒಂದು 10 ಮೇಲೂ ಕಂಡಿಡಿಯಕರ ಅಂತ. ಯಾವುದೋ ಜನ್ಮದ ಪುಣ್ಯ ಒಂದು ಪೀಸಾಗಿ ವಾಪಸ್ ಬಂದೆ. ನನ್ನ ಮಕ್ಕಳು ಮಾತು ಕೇಳ್ಕೊಂಡು ಬೆಂಗಳೂರಲ್ಲಿ ಇರೋ ಥರ ಸ್ಕೇರಿ ಹೊಸಿದ್ದೀರಾ ನಾನು ಏನು ನೋಡೋಕ್ಕೆ. ಗೂಫಿ ಮಗು ನೋಡು, ಮಗು ನೋಡು. ರಾತ್ರಿ ಸೀದಾ ರೂಮಿಗೆ ಬಂದು ಮಲ್ಕೊಂಡ್ವಿ. ಸಿಕ್ಕಾಬಟ್ಟೆ ಟೈರ್ಡ್ ಆಗಿದ್ದು. ಆಲ್ಮೋಸ್ಟ್ 30,000 ಸ್ಟೆಪ್ಸ್ 40,000 ಸ್ಟೆಪ್ಸ್ ನಡೆದಿದ್ದೀವಿ. ಓವರ್ ನೈಟ್ ಯಾರಿಗೂ ನಡೆದೋ ಅಷ್ಟು ಅಭ್ಯಾಸ ಇಲ್ಲ. ಬಟ್ ಆಲ್ ರೈಟ್, ಇವಾಗ ಸೀದಾ ರೂಮಿಗೆ ಬಂದು ಮಲಗೋದು. ನಾವು Airbnb ಮಾಡಿದ್ವಿ ಇಲ್ಲಿ ಬುಕ್ಕಿಂಗು. ಇದು ರೂಮು ಸಖತ್ತಾಗಿತ್ತು, ಚೆನ್ನಾಗಿತ್ತು ರೂಮು. ಇದು ವ್ಯೂ ರೂಮ್ ಆಚೆ. ಇದು ರೂಮು. ಅದಾದಮೇಲೆ ಫ್ಯಾಮಿಲಿ ಇದ್ದಾರೆ ಇಲ್ಲೇ ಒಬ್ಬರು, ಯಾರು ಗೊತ್ತಿಲ್ಲ. ಇದು ಬಾತ್ರೂಮ್, ಬಾತ್ ಟಬ್ ಇತ್ತು. ಅವರೇ ಸೋಪು ಶಾಂಪು ಎಲ್ಲ ಕೊಟ್ಟಿದ್ರು. ಅದಾದಮೇಲೆ ಇಲ್ಲಿ ಮಿರರ್, ಇಲ್ಲೊಂದು ಮಿರರ್ ಇಟ್ಟು ನೈಸ್. ಓವರಾಲ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. Airbnb ಏನಾದ್ರು ಕಾಂಟ್ಯಾಕ್ಟ್ ಬೇಕಂದರೆ ಪ್ಯಾರಿಸಿಗೆ ಬಂದರೆ ನನಗೆ ಹೇಳಿ, ನಾನು ಕೊಡ್ತೀನಿ. ಈಸ್ ವೆರಿ ಎಂಬಲ್ ಆ್ಯಂಡ್ ಕೈಂಡ್ ಆಲ್ಸೋ. ತುಂಬ ಒಳ್ಳೆ ಮನುಷ್ಯ. ಇನ್ನು ಟೈರ್ಡ್ನೆಸ್ ಹೋಗ್ತಾನೆ ಇದೆ ನನ್ನ ಬಾಡಿ ಬಿಟ್ಟು, ಸುಸ್ತಾಗ್ತದೆ. ಬಟ್ ಆಲ್ ರೈಟ್, ಇವಾಗ ಇಲ್ಲಿಂದ ಸೀದಾ ಮೆಟ್ರೋ ತೊಗೊಂಡು ಮೆಟ್ರೋಯಿಂದ ನಾವು ಡೈರೆಕ್ಟ್ ಡಿಸ್ನಿಲ್ಯಾಂಡ್ಗೆ ಹೊರಟ್ವಿ. ಅದಕ್ಕೆ ಮುಂಚೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ತೀವಿ ಎಲ್ಲಾದರೂ, ಅದಾದಮೇಲೆ ಡಿಸ್ನಿಲ್ಯಾಂಡೆ. ಓನರ್ಗೆ ಮಾತಾಡಿಸ್ಬಿಟ್ಟು ಚೆಕ್ಔಟ್ ಮಾಡಿಬಿಟ್ಟು ಓಡೋದಿದೆ ಅಂತ ಸೀದಾ. ಅಭಿಷೇಕ್ ರೆಡಿ. ಓಕೆ ಪೋಲ. ಇಲ್ಲೊಂದು ಮಿರರ್, ಊರು ತುಂಬ ಮಿರರ್. ಅವನಿಗೆ ಕಾಸು ಕೊಡ್ಬೋದು. ಥ್ಯಾಂಕ್ ಯು. ಓಕೆ ಓಕೆ. ಆಲ್ ಗುಡ್? All good, all good. Thank you. Merci. Thank you. Bye. Allez. ಎರಡನೇ ಟ್ರೈನು. ಡಿಸ್ನಿಲ್ಯಾಂಡ್ ಇರೋ ಏರಿಯಾ ಹೆಸರು ಮ್ಯಾರ್ನೆಲ್ಲೆ ವ್ಯಾಲಿ ಚೆಸಿ ಅಂತ. ಲಾಸ್ಟ್ ಸ್ಟಾಪ್ ಡಿಸ್ನಿಲ್ಯಾಂಡ್ಗೆ ಬಂದ್ವಿ ಫೈನಲಿ. ಇದೇ ಫಸ್ಟ್ ಟೈಮ್. ವಂಡರ್ಲಾ ಥರ ಇದೆ, ವಂಡರ್ಲಾ ಗೇಟ್ ಥರ ನೋಡಿ. ಇಲ್ಲೇ ಥಿಯೇಟ್ರ್ಗಳು. ಆಚೆನೇ ಇಷ್ಟು ದೊಡ್ಡದಾಗಿದೆ, ಒಳಗಡೆ ಇನ್ನೆಷ್ಟು ದೊಡ್ಡದಾಗಿರುತ್ತೆ. ಸೆಕ್ಯೂರಿಟಿ ಚೆಕ್ಕು ಮಾಮೂಲಿ ಡಿಸ್ನಿಲ್ಯಾಂಡ್. ಇದು ಎಂಟ್ರಿ. ಇಲ್ಲಿ ಒಳಗಡೆ ಹೋಗೋಕ್ಕೆ ಫಸ್ಟ್ ಬಿಲ್ಡಿಂಗ್ ಇಲ್ಲಿಂದ ಬಂದು, ರೋಡಿಂದ ಬಂದು ಈ ಥರ ಎಂಟ್ರಿ. ಎಲ್ಲಾದರೂ ಟಿಕೆಟ್ ವೆರಿಫೈ ಮಾಡ್ತಾರೆ ಅನ್ಸುತ್ತೆ. ಟಿಕೆಟ್ ವೆರಿಫೈ ಮಾಡಲ್ವಾ? ಸುಮ್ಮನೆ ಬಿಟ್ಬಿಟ್ರಾ? ಹಾಂ, 9:30 ಓಪನಿಂಗ್. ಅಲ್ಲಿ ಸ್ಕ್ಯಾನ್ ಮಾಡಬೇಕು ಟಿಕೆಟ್ಸು. ಯಶು ಹತ್ರ ಇದೆ ಟಿಕೆಟು. ನಾನು ಫೋನಲ್ಲಿ ಅಭಿ ಕೊಟ್ಟಿದ್ದೀನಿ ಒಂದು ಟಿಕೆಟ್. ಈ ಡಿಸ್ನಿಲ್ಯಾಂಡ್ ಬಂದು 4,800 ಎಕರೆಯಲ್ಲಿದೆಯಾ ಅಂತ. ಇದು ಒಂದು ಊರು, ಸುಮ್ಮನೆ ಒಂದು ಡಿಸ್ನಿ ಪಾರ್ಕ್ ಥರ ಅಲ್ಲ, ಒಂದು ಊರೇ ಕಟ್ಬಿಟ್ಟವ್ರು ಇವರು. ಓ ಮೈ ಗಾಡ್, ನಂಬಕ್ಕೆ ಆಗಲ್ಲ ಈ ಥರ ಇದೆ ಒಂದು ಜಾಗ ಅಂದರೆ. ಕ್ರೇಜಿ. ಅಷ್ಟು ನನಗೆ ಗೊತ್ತಿರೋ ಗೊಂಬೆ ಇದೊಂದೇ. ಯಾವುದಿದೆ ಹೇಳು? ಇದು ಹೆಸರೇ ಮಾಡ್ತಾಯಿತ್ತು ನನಗೆ. ಇಲ್ಲಿ 3 ಇಲ್ಲಿ ಅದೇನು ಹೆಸರು? ಅದು ಅಲೆಕ್ಸ್ ಅಂತ ಒಂದೇ. ಅಲ್ಲಿ ಪೇರು ತೆರಿಯಮ್ಮ, ಇಂದ ಕಾರ್ಟೂನ್ ಪೇರು ತೆರಿಯಮ್ಮ. ಅಲೆಕ್ಸಾ ಏನೋ ಇದೆ ಒಟ್ಟಲ್ಲಿ. ಇದೊಂದು ಗೊತ್ತಿರೋದು ಒಂದಿದೆ. ನಾನು ಈ ಹುಡುಗಿ ನೋಡ್ಬಿಟ್ಟು ಯಾವುದೋ ಕಾರ್ಟೂನು ಅನ್ಕೊಬಿಟ್ಟೆ. ಒಂದೇ ಒಂದು ಗೊಂಬೆ ಇಂಟ್ರಡಕ್ಷನ್ ಮಾಡಿಬಿಟ್ಟೆ ಇವಾಗ. ಪೂ ಅದೊಂದೇ ಗೊತ್ತಿರೋದು, ಅದೊಂದೇ ಗೊತ್ತಿರೋದು ಅಂದ್ಕೊಂಡೆ ನಾನು. ಅದಕ್ಕೆ ಮುಂಚೆ ಅದೇ ಆಲಿಸ್ ಬ್ರದರ್ ಅನಿಸುತ್ತಲ್ಲ, ಅದು ಇಲ್ಲಿ ಅಲ್ವಾ? ಆಲಿಸ್ ಬ್ರದರ್, ಆಲಿಸ್ ಇನ್ ವಂಡರ್ಲ್ಯಾಂಡ್ ಅದು. ಓಕೆ, ಅದನ್ನು ನೋಡಿದೆ. ಆಮೇಲೆ ಪೂ ನೋಡಿದ್ದೀನಿ. ಅದು ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡೆ, ಬಟ್ ವೀಡಿಯೋನೇ ಮಾಡಿಲ್ಲ, ನಾನು ಅಬ್ಸರ್ವೇ ಮಾಡಲಿಲ್ಲ. ಇಲ್ಲಿ ನೋಡಿ, ಮೇಯ್ನ್ ಟ್ರೈನ್ ಟ್ರ್ಯಾಕ್ ಇದೆ ಮಧ್ಯದಲ್ಲಿ. ಏನು ಟ್ರೈನ್ ಬರ್ತಾ ಇಲ್ಲ? ಇಲ್ಲ ಮುಂಚೆ ಬರ್ತಿತ್ತೇನೋ, ಈಗ ನಿಲ್ಲಿಸ್ಬಿಟ್ಟಿರ್ಬೇಕು. ಹೋಗ್ತಾಯ್ತಾ? ಓಕೆ,
ಕೋಲ್ಡ್ ಟೆಂಪ್ರೇಚರ್ ಪರವೇ ಎವಡೋ ಇರುತ್ತೆ ಹಾಕಿದ್ನಲ್ಲ 7 ಅಷ್ಟೇ ಬಟ್ 7 ಫೀಲ್ಸ್ ಲೈಕ್ 3 ನೋಡು ಹೆವಿ ಆಗ್ಬಿಟ್ಟಿದೆ ಇವತ್ತೇ 3 ಇರಬೇಕು ಕೈಯೆಲ್ಲ ಮರಗಟ್ಬಿಟ್ಟಿದೆ ಜಿಂಗ್ 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 ಓ ಮೈ ಗಾಡ್ ಸ್ನೋ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಅನ್ಬಿಲೀವಬಲ್ ಸ್ನೋ ಆಗ್ತಾ ಇದೆ ನೋಡಿ ಅಲ್ಲಿ ಈ ಪಿಗ್ ಗೊತ್ತು ನನಗೆ ಅಕುನ ಮಟಾಟ ಸುಮಾರು ಕಾರ್ಟೂನ್ಸ್ ನೋಡಿದ್ದೀನಿ ನಾನು ಅನ್ಕೊಂಡೆ ಒಂದು 10 ಮೇಲೂ ಕಂಡಿಡಿಯೋಕ್ಕಲ್ಲ ಅಂತ ಪರವಾಗಿಲ್ಲ 3 ಹೇಳಿದ್ದೀನಿ ಆಲ್ರೆಡಿ ನೋಡೋಣ ಎಷ್ಟು ಹೇಳ್ತೀನಿ ಅಂತ ನನಗೆ ಒಂದು ಮಾತ್ರ 100% ಗೊತ್ತು ಯಾವುದು ಐಸ್ಲ್ಯಾಂಡ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ ಆ ಮೂವಿ ಸೀರೀಸು ಅದು ನೆನಪಿಲ್ಲ ಇಲ್ಲಿರುತ್ತಾ ಇರೋಣ ಇದು ಯಾವುದೋ ಫ್ರಂಟಿಯರ್ ಲ್ಯಾಂಡ್ ಅಂತ ಬಂದಿದ್ವಿ ವಾಟರ್ ಫಾಲ್ಸ್ ನಿಜವಾದ ಬೆಟ್ಟ ಥರನೇ ಮಾಡ್ಬಿಟ್ಟವ್ರೆ ವಾವ್ ವಾವ್ ಎಲ್ಲಿಗೆ ಕರ್ಕೊಂಡಿದ್ದವ್ರವರು ರೈಡ್ ಅಂತೆ ಅದಕ್ಕೆ ಹೋಗ್ಬೇಕಂತ ಇವಾಗ ಯಾವ್ದು ಗುರು ಇದು ಇವೆಲ್ಲ ಮಾಡಲ್ಲ ಬೇರೆ ನಾನು ಮಾಡಲ್ಲ ಆಗಲ್ಲ ಅವೆಲ್ಲ ವಾಂತಿ ಎಲ್ಲ ಆಗುತ್ತೆ ನನಗೆ ಅಷ್ಟು ಮೇಲಿಂದೆಲ್ಲ ಏನಕ್ಕೆ ಬಿಡಬೇಕು ಲೈಫಲ್ಲಿ ರಿಸ್ಕ್ ಆಗ್ಬೇಕು ಹಂಗ ಜೀವನೇ ಪಣಕ್ಕಿರೋದು ಏನು ಸಿಗ್ಬೇಕು ಅದು ಚೆನ್ನಾಗಿದೆ ಇದೇದೋ ವೀಡಮ್ಮ பார்த்துட்டு வரணுமா சரி வாங்க போலாம் ಯಾವುದೋ ಮನೆಗೆ ಹೋಗ್ತಾ ಇದೀವಿ ಓ ಸ್ಕೇರಿ ಹೌಸ್ ಸೌಂಡ್ ಗೊತ್ತಾಯ್ತಲ್ಲಿ ಫೋನೇ ಬಿದ್ದೈತಿತ್ತು ನಂದು ಸೌಂಡ್ಗೆ ಇಲ್ಲೇ ಎಂಟ್ರಿಲೇ ಈ ಥರ ಸೌಂಡ್ ಕೇಳಿಸ್ತೈತೆ ದೇವದ ಸೌಂಡು ಸುಮ್ಮನೆ ಇಲ್ದಿದ್ದೆಲ್ಲ ಕಿರ್ಸೋದು ಅವ್ರು ಅಷ್ಟೇ ನಾನು ಕಿರ್ಚ್ತೀನಿ ಹಾರ್ಟ್ ಅಟ್ಯಾಕ್ ಹಾಕ್ಲಿಕ್ಕೆ ನಾನು ಬರಲ್ಲ ಅವ್ನು ಕಿರ್ಚಿದ್ ನಾನು ನೋಡಿದೆ ನಾನು ಬರಲ್ಲ ಹಂಗ ಪಾತಿಯಾ ಕತ್ರ ಹಂಗೆ ಇದೆಲ್ಲ ನನಗೆ ಆಗ್ದಲೇ ಇರೋ ಜಾಗ ಸ್ಕೇರಿ ಹೌಸ್ ಎಲ್ಲಾನು ಬೇಡ ಇದು ಸ್ಕೇರಿ ಹೌಸ್ ಅಂತ ರೈಡ್ ಅವಳ ಕತ್ರ ಹಂಗೆ ತೆಗಿ ಅದೆಲ್ಲ ಓಹೋ ದೇವದ ಮನೆ ಲೈಟ್ ಕೊಟ್ಟಂಗ ನಾ ಕಣ್ಣು ಮುಡ್ರಿ ಪಾಪ ಇವ್ರನ್ನೆಲ್ಲ ದೆವ್ವ ಮಾಡ್ಬಿಟ್ಟವ್ರೆ ಯಾವುದೋ ಜನ್ಮ ಪುಣ್ಯ ಒಂದು ಪೀಸಾಗಿ ವಾಪಸ್ ಬಂದೆ ನನ್ನ ಮಕ್ಕಳು ಮಾತು ಕೇಳ್ಕೊಂಡು ಬೆಂಗಳೂರಲ್ಲಿ ಇರೋ ಥರ ಸ್ಕೇರಿ ಹೌಸ್ ಇದ್ದೀರಾ ನಾನೇನು ನೋಡೋಕ್ಕೆ ಆ ಕಡೆಯಿಂದ ಒಬ್ಬ ಬಂದ್ಬಿಟ್ಟು ಬ್ಯಾನ್ ಅದು ಇವ್ನು ಒಬ್ಬ ಬ್ಯಾನ್ ಇಲ್ಲಿ ಮಕ್ಳು ಇರ್ತಾರೆ ಅಂತ ಪಾಪ ಆರಾಮಾಗಿ ಮಾಡೋರೆ ಚೆನ್ನಾಗಿತ್ತು ಓಕೆ ಗೂಫಿ ಅವನು ಹುಡುಗಿರೋದು ಮಗು ನೋಡು ಮಗು ನೋಡು ಆ ಗೊಂಬೆ ಒಳಗಿರೋರು ಅವ್ರು ಏನು ಎಕ್ಸ್ಪ್ರೆಷನ್ ಕೊಟ್ಟರು ಮ್ಯಾಟ್ರೇ ಆಗಲ್ಲ. ಅವ್ರು ಎಷ್ಟು ಸ್ಯಾಡ್ ಆಗಿದ್ರು ಅವ್ರು ಸುಮ್ಮನೆ ಆ ಥರ ನಿಂತ್ಕೊಂಡ್ರೆ ಅದು ಖುಷಿಯಾಗೇ ಕಾಣುತ್ತದೆ. ನೋಡ ಮುಖದಲ್ಲಿ ಏನು ನಗು ಇರುತ್ತಾ ಇರಲ್ವಾ ಏನೂ ಗೊತ್ತಾಗಲ್ಲ. ಹುಡುಗಿ ಅವಳಿಗೆ ಚಿಂಕಿ ಥರ ಇದ್ದಾಳೆ ಅವಳು, ಕಾಲು ನೋಡೋದು. ಆಟೋಗ್ರಾಫ್ ಪಾಪ ಹುಡುಗರಿಗೆ ಏನು ಗೊತ್ತಾಗುತ್ತೆ, ಗೊಂಬೆ ಹತ್ರ ಆಟೋಗ್ರಾಫ್ ಇಸ್ಕೊಂಡೆ ಅಂತ ಖುಷಿ ನೋಡೋದು. ಏರೋಪ್ಲೇನ್ ಥರ ಸೌಂಡ್ ಕೇಳಿಸ್ತೈತೆ. ಇದೆಲ್ಲಿ ಗೊತ್ತೈತೆ, ಈ ಗುಳ್ಳೆ ಎಲ್ಲಿ ಗೊತ್ತೈತೆ? ಬಬಲ್ಸು
ಅದು ಹೆಂಗೋ ಮೇಲೆ ಪರಿಕಿದೆ ಎಲ್ಲ ಮೇಲೆ ಹಾರಿಸ್ತಾವ ಅವನ್ ಕೆಳಗಿಂದ ಕಾಣಿಸ್ಲೇ ಇಲ್ಲ. ನಾನು ಬರಲ್ಲ, ನೀನು ಹೋಗಿ ಪ್ಲೀಸ್. ಈಗ ಆಡ್ಬೇಕು ಅಂತಲ್ಲ ಇದು ಬಾ. ಅದು ಆ ಥರದ್ದಿಲ್ಲ ಇದು. ಓ ಅಲ್ಲಿ ನೋಡು ಏನು ಫಾಸ್ಟಾಗಿ ಬರ್ತಾವನೆ. ಅಯ್ಯೋ ಸಿಂಗಲ್ ರೈಡರ್ಸ್ 5 minutes ಹೋಗು. ನಾನು ಬರಲ್ಲ, ಹೋಗಿ ಪ್ಲೀಸ್ ಹೋಗು. ಅವಾಗೆ ಹೋಗಿ ತಾತ ಕಾಣಿಸ್ತಾನೆ ಇಲ್ಲ. ಇನ್ನ ಮೇಲೆ ಅಲ್ಲೆಲ್ಲೋ ಕಿರಿಸ್ತವ್ರೆ. ಸತ್ತೆ ಸೇಮ ಸತ್ಯ. ಪಾಪ ಇಲ್ಲಿ ಒಂದು ರೌಂಡ್ ಮಾತ್ರ ಇದು. ಜೀ ಓ ಬಂದ್ರು. ಓ ಮೈ ಗಾಡ್, ಎಲ್ಲಾನು ಭಯ ಇದೆ. ಇದೊಂದು ಹೆವಿ ಆಗೈತೆ ಗುರು. ಇದು ಇಲ್ಲಿ ಬೇಕಂದ್ರೆ ಸ್ಪೀಡ್ ಮಾಡಿ ಜೀ ಅಂತ ತೆಗೆದು ಅಳಕಿಸ್ತಾನೆ. ಜಾಕ್ ಸ್ಪಾರೋ ಬೋಟಾ ಶಿಪ್ಪು. ಅದಕ್ಕೆ ಎಂಟ್ರಿ ನೋಡಿ ಈ ಥರ ಇದೆ. ಪಾಂಡ್ ಸಸ್ಪೆಂಡೋ, ಸ್ಕಲ್ ರಾಕ್, ಸ್ಪೈ ಗ್ಲಾಸ್ ಹಿಲ್. ಇದು ಫುಲ್ಲ ಪೈರೇಟ್ಸ್ ಆಫ್ ಕೆರಿಬಿಯನ್ ಏರಿಯಾ. ಇದು ಅದನ್ನೇ ಡೆವಲಪ್ ಮಾಡಿರೋದು. ಓಹೋ, ಇದು ಪೈರೇಟ್ಸ್ ಆಫ್ ಕೆರಿಬಿಯನ್ ಎಂಟ್ರಿ ಹಂಗ. ಅದು ಎಂಟ್ರಿ. ಓಕೆ, ಅಲ್ಲಿ ಎಂಟ್ರಿ, ಇಲ್ಲಿ ಎಂಟ್ರಿ. ಎಲ್ಲ ಕಾನ್ಸೆಪ್ಟಲ್ಲೂ ಒಂದೊಂದು ರೆಸ್ಟೋರೆಂಟ್ ಮಾಡ್ಬಿಟ್ಟವ್ರೆ. ಕ್ಯಾಪ್ಟನ್ ಜಾಕ್ಸ್ ರೆಸ್ಟೋರೆಂಟ್. 10 minutes ವೇಟಿಂಗ್ ಟೈಮ್. ಜಾಕ್ ಸ್ಪ್ಯಾರೋ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ. ಓ ವಾಡ ಕ್ಯಾಸ್ಟ್ ಮೆಂಬರ್ಸ್ ಎಲ್ಲ ಅದೇ ಗೊಂಬೆಗಳ ಥರನೇ ಬರೆದಿಟ್ಟವ್ರು. ಚೆನ್ನಾಗಿ ಆ ಕಾನ್ಸೆಪ್ಟ್ನೇ ಮೇಂಟೈನ್ ಮಾಡೋದು. ನೋಡಿ ಎಂಟ್ರಿ ಕ್ಯೂ, 10 ನಿಮಿಷ ಎಂಟ್ರಿ ಕ್ಯೂ. ರೈಟ್, ಒಳಗಡೆ ಹೋಗೋಕೆ ಭಯ ಪಟ್ಕೊಂಡು ವೆಟ್ ಆಗ್ತೀರಾ ಅಂತ ಹಾಕೋರು. ನಾನೇನೋ ನೀರು ಅಡ್ವೆಂಚರ್ ಇದೆ ಅಂದ್ಕೊಂಡೆ. ಹಂಗಲ್ಲ, ಭಯ ಬಿದ್ದುಬಿಡ್ತೀರಾ ಅಂತ. ಭಯ ಬಿದ್ದು ಅದರಲ್ಲಿ ಏನಿತ್ತು. ನಮ್ಮ ಬೋಟ್ ಬಂತು. ಸೇಫ್ಟಿ ಎಲ್ಲ ಏನು ಕೊಟ್ಟಿಲ್ಲ ಅಂತಂದರೆ, ಇದು ನಿಮಗೆ ರೋಲರ್ ಕೋಸ್ಟರ್ ಥರ ಎಲ್ಲ ಇರಲ್ಲ. ಸುಮ್ಮನೆ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಊರು ಹೆಂಗಿರ್ತದೆ ಅಂತ ತೋರಿಸ್ತಾರೆ. ಈಗ ಊರು ನೋಡ್ಕೊಂಬರೋದು. ಕಾಡೊಳಗೆ ಹೋಗ್ತಾ ಇದ್ದೀವಿ. Encore la piraterie et ses nombreuses et précieuses récompenses. Sans jamais de carrière plus rentable, je regarde mes